ಒಂದು ಬಿಗ್ ಬಾಸ್ ಮನೆಯಲ್ಲಿ ವರ್ತೂರ್ ಸಂತೋಷ್ ಅವರು ಬಹಿರಂಗವಾದ ಒಂದು ಮಾತನ್ನು ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಆ ಹೇಳಿಕೆ ಯಾವುದಪ್ಪ ಅಂತ ಹೇಳ್ತೀನಿ. ಒಂದು ಬಿಗ್ ಬಾಸ್ ಮನೆಯಲ್ಲಿ ಗ್ರಹಗಳಿದಾವ, ಗ್ರಹ ಸ್ಥಿತಿಗಳು ಅದು ಇದು ಅಂತ ಹೇಳಿ ಮಾತಾಡಿದ್ದು. ಆಮೇಲೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಶನಿ ಯಾರಿದ್ದಾರ ಅಂತ ಹೇಳಿ ಕಾರ್ತಿಕ್ ಅವ್ರಿಗೆ ಅದಕ್ಕೆ ಆನ್ಸರ್ ಮಾಡಿದ್ದಾರೆ. ಇಲ್ಲಿ ಯಾರಂತಂದರೆ ವರ್ತೂರ್ ಸಂತೋಷ್ ಅವರು. ಈ ಮನೆಯಲ್ಲಿ ಮೊದಲ ಶನಿ ಯಾರಂದರೆ ವಿನಯ್ ಅವರು, ಸೆಕೆಂಡ್ ಶನಿ ನಮ್ರತಾ ಅವರು ಅಂತ ಹೇಳಿ ಅವರು ಸುಮ್ಮನೆ ಆದರು. ಆಮೇಲೆ ಥರ್ಡ್ ಶನಿ ಅಂತ ಹೇಳಿ ಕೇಳಿದಾಗ ಇನ್ನೊಂದಿದೆಯಾ ಅಂತ ಹೇಳಿ ವರ್ತೂರ್ ಸಂತೋಷ್ ಅವರೇ ಹೇಳಿದರು. ಆದರೆ ಇಲ್ಲಿ ಮೂರನೇ ಶನಿ ಅಂತ ಹೆಸರು ಹೇಳೋಕ್ಕಿಂತ ಮೊದಲು ಇಲ್ಲಿ ಒಂದು ಮಾತನ್ನು ಸ್ವಲ್ಪ ಯೋಚನೆ ಮಾಡಿದರು. ಅವರು ಯೋಚನೆ ಮಾಡಿಬಿಟ್ಟು ಆಮೇಲೆ ಸಂಗೀತ ಅವರು ಅಂತ ಹೇಳಿದರು. ಆವಾಗ ಈ ಕಡೆ ಕಾರ್ತಿಕ್ ಅವರು ತುಂಬಾ ನಕ್ಕಿದಾಗ ಹೌದಾ ಅನ್ನೋ ಥರ ಸುಮ್ಮನೆ ಇದ್ದರು ಅವರು. ಆಮೇಲೆ ನಕ್ಕಿ ಸುಮ್ಮನೆ ಆದರು. ಇಲ್ಲಿ ವರ್ತೂರ್ ಸಂತೋಷ್ ಅವರು ಇದ್ದಾರೆ ಅಲ್ವಾ, ಅವರು ಹೇಳಿದರು ಪ್ರಭಾವ ಬೀರುವಂತಹ ಶನಿ, ಯಾಕಂತಂದರೆ ಯಾರ ಮೇಲೆ ಆದರೂ ಒಂದು ಪ್ರಭಾವ ಬಿದ್ದರೆ ಅದು ನಿಮಗೆ ಗೊತ್ತಿದೆ ಅಲ್ವಾ ಅಂತ ಹೇಳಿ ಒಂದು ಮಾತನ್ನು ಹೇಳಿದ್ದಾರೆ ಅವರು. ಇಲ್ಲಿ ಕಾರ್ತಿಕ್ ಅವರು ಹೇಳಿದರು ನಿಮ್ಗೆ ಯಾರ ಹೆಸರು ಅನಿಸುತ್ತೆ, ನಿಮ್ಗೆ ಯಾರು ಈ ಮನೇಲಿ ಶನಿ ಅನಿಸುತ್ತೆ ಅಂತ ಹೇಳಿ ವರ್ತೂರ್ ಸಂತೋಷ್ ಅವ್ರಿಗೆ ಕೇಳಿದಾಗ ಇಲ್ಲಿ ಕಾರ್ತಿಕ್ ಅವರು ಕೂಡ ಹೇಳಿದರು ಪ್ರಭಾವ ಬೀರುವಂತಹ ಶನಿ ಅಂತಂದರೆ ಸಂಗೀತಾನೇ ಅಂತ ಹೇಳಿದರು. ಇಲ್ಲಿ ಹೇಳಿದರು ಅವರು ಪ್ರಭಾವ ಬೀರುವಂತಹ ಶನಿ ಸಂಗೀತ, ಆದರೆ ಆಲ್ರೆಡಿ ಪ್ರಭಾವ ಬೀರಿದಾರ, ಅದು ಇನ್ನೂ ಗಾಳಿಗೆ ಬರ್ತಾನೆ ಇದೆ ಅಂತ ಹೇಳಿ ವಿನಯ್ ಅವ್ರಿಗೆ ಹೇಳಿದ್ದಾರೆ ಇಲ್ಲಿ ಕಾರ್ತಿಕ್ ಅವರು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾರು ಯಾವಾಗ ಹೆಂಗಾಗ್ತಾರಂತಾನೆ ಗೊತ್ತಾಗಂಗಿಲ್ಲ ಅಂತಲೇ ಹೇಳ್ಬೋದು. ಆದರೆ ಈ ಎಲ್ಲ ಮಾತುಗಳನ್ನು ನೋಡಿದ್ರಲ್ವ ಈಗ ಎಲ್ಲರೂ ಕೂಡ ಈ ಒಂದು ಮಾತುಗಳನ್ನು ಆಡೋದನ್ನು ಈಗ ಸುದೀಪ್ ಸರ್ ಅವರು ಪಂಚಾಯಿತಿಯಲ್ಲಿ ಈ ಒಂದು ಮಾತನ್ನು ಕೇಳ್ಬೋದು ಅಂತ ಹೇಳಿ ಅನ್ನಿಸ್ತಿದೆ. ಬಟ್ ನೋಡೋಣ ಕೇಳ್ತಾರೋ ಇಲ್ವೋ ಅಂತ ಹೇಳಿ, ಯಾಕಂತಂದರೆ ಅದು ತುಂಬ ಸ್ವಲ್ಪ ಸೀರಿಯಸ್ ಆಗಿತ್ತು ಅಂತಲೇ ಅನ್ನಿಸ್ತಿದೆ ಅಲ್ವಾ. ನಿಮ್ಗೇನು ಅನ್ನಿಸ್ತಿದೆ? ಇಲ್ಲಿ ಕಾರ್ತಿಕ್ ಅವ್ರ ಫ್ಯಾನ್ಸ್ ಕೂಡ ತುಂಬ ಜನ ಇದ್ದಾರೆ, ವರ್ತೂರ್ ಸಂತೋಷ್ ಅವ್ರ ಫ್ಯಾನ್ಸ್ ಕೂಡ ತುಂಬ ಜನ ಇದ್ದಾರೆ, ಆಮೇಲೆ ಸಂಗೀತ ಅವ್ರ ಫ್ಯಾನ್ಸ್ ಕೂಡ ತುಂಬ ಜನ ಇದ್ದಾರೆ. ಸೊ ಇದರಿಂದಾಗಿ ಅವರವರಿಗೆ ಜಗಳ ಆಗ್ಬಾರ್ದಲ್ಲ. ಅಂದರೆ ಈಗ ಎಲ್ರಿಗೂ ಗೊತ್ತಿದೆ ಅಲ್ವಾ ಯಾವ ಥರ ಜಗಳ ಮಾಡ್ತಾರ ಫ್ಯಾನ್ಸ್ ಅಂಥೇಳಿ. ಅದಕ್ಕೆ ಯಾರಿಗೂ ಮಧ್ಯೆ ಕೂಡ ಏನೂ ಜಗಳ ಆಡಬಾರ್ದು, ಯಾರ ಮಧ್ಯೆ ಏನೂ ಆಗಬಾರ್ದು ಅಂತಂದರೆ ಇಲ್ಲಿ ಸುದೀಪ್ ಸರ್ ಅವರು ಇದಕ್ಕೆ ಬ್ರೇಕ್ ಹಾಕಬೇಕಾಗುತ್ತಾ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಇಲ್ಲೇನೋ ಅಂಥ ಪರಿ ದೊಡ್ಡ ಜಗಳ ಅಂತಲೇ ಹೇಳೋಕ್ಕಾಗಲ್ಲ, ಹೇಳ್ತಾನೂ ಇಲ್ಲ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾವಾಗಿಂದ ಅವಾಗೆ ಕ್ಲಿಯರ್ ಮಾಡ್ತಾರಲ್ವ ಸುದೀಪ್ ಸರ್ ಅವರು, ಅದಕ್ಕೆ ಈ ಒಂದು ವಿಚಾರನ ಇಟ್ಕೊಂಡು ಕೂಡ ಕ್ಲಿಯರ್ ಮಾಡಬಹುದು ಅಂತೇಳಿ ಅನ್ನಿಸ್ತಿದೆ. ಯಾಕಂತಂದರೆ ಕಾರ್ತಿಕ್ ಅವ್ರಿಗೆ ಸಂಗೀತ ಅವ್ರ ಮೇಲೆ ಇದ್ದಂತಹ ಒಂದು ಮನಸ್ತಾಪ ಏನಿದೋ ಅದು ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಇಬ್ಬರ ಮಧ್ಯೆ ಬಿರುಕು ತುಂಬಾ ಮೂಡ್ತಾನೆ ಇದೆ ಅಂತಲೇ ಹೇಳ್ಬೋದು. ಇಬ್ಬರು ಕೂಡ ಆದಷ್ಟು ಬೇಗ ಆದರೆ ಚೆನ್ನಾಗಿರುತ್ತೆ ಅಂತಲೇ, ಬೇಗ ಒಂದಾದರೆ ಚೆನ್ನಾಗಿರ್ತದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಬ್ಬರು ಕೂಡ ಒಂದಾದಾಗ ನೋಡಿದ್ರ ನೀವು ಎಷ್ಟು ಚೆನ್ನಾಗಿದ್ರು, ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರು, ನಿಮ್ಗೆಲ್ರಿಗೂ ಗೊತ್ತೇ ಇದೆ ಅಲ್ವಾ. ಆದರೆ ಈಗ ತುಂಬ ದೂರ ಆಗಿದ್ದಾರೆ. ಒಬ್ಬರ ಮೇಲೆ ಒಬ್ಬರಿಗೆ ಮನಸ್ತಾಪ ಅಂತೂ ತುಂಬಾ ಇದೆ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ಸಂಗೀತ ಅವರು ಏನು ಮಾತಾಡಿಲ್ಲ, ಏನೇ ಮಾತಾಡ್ಬೇಕನ್ಸಿದ್ರು ಕೂಡ ಕಾರ್ತಿಕ್ ಅವ್ರಿಗೆ ಡೈರೆಕ್ಟ್ ಹೋಗಿ ಹೇಳ್ತಾರೆ. ಇಲ್ಲಿ ಕಾರ್ತಿಕ್ ಅವರು ಕೂಡ ಅಷ್ಟೇ, ಯಾರಿಗೆ ಏನೇ ಹೇಳದಿದ್ರು ಕೂಡ ಡೈರೆಕ್ಟಾಗಿ ಹೇಳ್ತಾರೆ. ಆದರೆ ಈ ಒಂದು ಮಾತನ್ನು ಹೇಳಿದಾರಲ್ವ, ಇದು ಸಂಗೀತ ಅವ್ರ ಕಿವಿಗೆ ಬಿದ್ದಿಲ್ಲ. ಬಟ್ ಸಂಗೀತ ಅವ್ರ ಕಿವಿಗೆ ಬಿದ್ದರೆ ಏನಾಗುತ್ತೋ ಕಾದು ನೋಡಬೇಕಾಗಿದೆ ಅಷ್ಟೇ ಅಂತಲೇ ಹೇಳ್ಬೋದು. ಆದರೆ ಆ ಒಂದು ಮಾತು ಸಂಗೀತ ಅವ್ರ ಕಿವಿಗೆ ಬೀಳುತ್ತಾ ಇಲ್ವಾ ನೋಡ್ಬೇಕು ಏನಾಗುತ್ತೆ ಅಂತೇಳಿ. ಇಲ್ಲಿ ವರ್ತೂರ್ ಸಂತೋಷ್ ಅವರು ಈ ಥರ ಬಹಿರಂಗವಾಗಿ ಹೇಳಿರೋದಕ್ಕೂ ಕೂಡ ಯಾವ ಥರ ಅಂದರೆ ಪ್ರಭಾವ ಬೀರುತ್ತೋ ಅಂಥೇಳಿ ಗೊತ್ತಾಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಅವರ ಸ್ಟ್ರಾಟಜಿ ಏನಿದೋ ಅದನ್ನು ತುಂಬ ಕರೆಕ್ಟಾಗಿ ಉಪಯೋಗ ಮಾಡಿಕೊಂಡು ಆಟವನ್ನು ಆಡ್ತಿದ್ದಾರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಟ್ರೋಫಿನ ಗೆಲ್ಲಬೇಕಂತಂದರೆ ಈಗ ಎಲ್ಲರೂ ಕೂಡ ತುಂಬ ಸ್ಟ್ರಾಂಗ್ ಇರುವಂತಹ ಕಂಟೆಸ್ಟೆಂಟ್ಗಳಿದ್ದಾರಲ್ವ, ಈಗ ಅವ್ರ ಮಧ್ಯೆ ಇವ್ರ ಮಧ್ಯೆ ಫೈಟಿಂಗ್ಗಳು ತುಂಬಾ ಆಗ್ತಾನೆ ಹೋಗ್ತಾವಂತಾನೆ ಹೇಳ್ಬೋದು. ಒಂದು ಬಿಗ್ ಬಾಸನ್ನು ಇವಾಗಿಂದ ನೋಡೋದಕ್ಕೆ ಒಂದು ಲೆವೆಲ್ ಇರ್ತದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಎಲ್ಲರ ಮಧ್ಯೆ ಜಗಳಗಳು, ಮನಸ್ತಾಪಗಳು, ಫ್ರೆಂಡ್ಶಿಪ್ಪು ಎಲ್ಲ ಈಗ ಜಾಸ್ತಿ ಆಗ್ತಾ ಹೋಗ್ತದೆ ಅಂತಲೇ ಹೇಳ್ಬೋದು. ಸೊ ಕಾದು ನೋಡೋಣ ಏನೇನಾಗುತ್ತೆ ಅಂತೇಳಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.